ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಕ್ರಾಂತಿ ಹಬ್ಬದ ಲಾಗ್ ಆಗಿರುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬನ ನಾವು ಯಾವ ಥರ ಆಚರಿಸಿದ್ದೀವಿ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆನೇ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಕಡಲೆಕಾಳು ಹಾಕಿ ತಲೆಗೆ ಮೈಗೆ ಎಳ್ಳು ಹಚ್ಚಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೀ ಕುಡಿದ್ರಾಯ್ತು ಅಂತ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಮನೆ ಮುಂದೆ ಈ ಥರ ರಂಗೋಲಿ ಹಾಕಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೆ ಹತ್ರ ಇರೋ ಒಂದು ಗಣೇಶ ದೇವಸ್ಥಾನಕ್ಕೆ ಬಂದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಪ್ರಸಾದಕ್ಕೆ ಪೊಂಗಲ್ ಕೊಟ್ಟರು, ಅದನ್ನು ತಿನ್ಕೊಂಡು ಮನೆಗೆ ಬಂದೆ. ಇದು ಸಾಯಂಕಾಲ ನೋಡಿ, ಸಾಯಂಕಾಲ ಊರಿಗೆ ಹೋಗೋಣ ಹಬ್ಬಕ್ಕೆ ಅಂತೇಳಿ ನಮ್ಮ ತವ್ರ ಮನೆಗೆ ಹೋಗೋಣ ಅಂತ ರೆಡಿ ಆದೆ. ನಾನು ನಮ್ಮ ಯಜಮಾನ್ರು ನಮ್ಮ ಅಕ್ಕ ಮಗಳು ಊರಿಗೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿ ಆದ್ವಿ. ರೆಡಿಯಾಗಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇದೇನು ಕಾಣಿಸ್ತಾ ಇದೆ ನೋಡಿ, ಇದು ಕೆ ಆರ್ ಪುರಂ ಬಸ್ ಸ್ಟಾಪು. ಇಲ್ಲಿ ಕಬ್ಬು ಎಲ್ಲನೂ ಮಾರ್ತಾಯಿದ್ರು. ಹಾಗೆ ನಾನು ನಮ್ಮ ಯಜಮಾನ್ರು ಕೂಡ ರೆಡಿಯಾಗಿ ಇವಾಗ ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಹೋದ್ಮೇಲೆ ಏನಾಯಿತು ಏನಿಲ್ಲ ಅಂತ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸಂಕ್ರಾಂತಿ ಹಬ್ಬನ ಯಾವ ಥರ ಆಯಿತು ಅಂಥೇಳಿ. ಇದು ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ನಾನು ನಮ್ಮ ಯಜಮಾನ್ರು. ಇವಾಗ ಮೆಜೆಸ್ಟಿಕ್ನಿಂದ ನಾವು ನಮ್ಮ ಊರಿಗೆ ಅಂದರೆ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ವಿ. ಭೋಗಿದ ದಿವಸ ಹೋದ್ವಿ. ಸಂಕ್ರಾಂತಿ ಹಬ್ಬದ ದಿವಸ ಊರಲ್ಲಿದ್ವಿ. ಬೆಳಿಗ್ಗೆ ಇವಾಗ 8:30 ಆಗಿದೆ ನೋಡಿರಿ. 8:30ಗೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಇದೇನು ಕಾಣಿಸ್ತಾ ಇದೆ ಇದು ನಮ್ಮ ಒಂದು ಊರು ನೋಡಿ, ನಮ್ಮ ಒಂದು ತವ್ರ ಮನೆ. ಖುಷಿಯಾಗಿ ಒಂದು ಸಂಕ್ರಾಂತಿ ಹಬ್ಬನ ಆಚರಿಸೋಣ ಅಂತೇಳಿ ಊರಿಗೆ ಹೋದ್ವಿ. ಇವಾಗ ನೋಡಿರಿ ಇಲ್ಲಿ ಬಂದು ಬಸ್ ಇಳಿದು ನಮ್ಮ ಯಜಮಾನ್ರಿಗೆ ನಮ್ಮ ಮನೆ ಪಕ್ಕದವರು ಒಬ್ಬರು ಗಾಡಿ ಮೇಲೆ ಕರ್ಕೊಂಡು ಹೋದರು. ನಾನು ನಮ್ಮ ಅಕ್ಕ ಎಲ್ಲರೂ ನಡ್ಕೊಂಡು ಹೋದ್ವಿ ಮನೆಗೆ. ಮನೆ ಹತ್ರ ಬಂದ ತಕ್ಷಣವೇ ಇಲ್ಲಿ ಮಲೈ ದೇವ್ರದ್ದು ಪಲ್ಲಕ್ಕಿ ಗಂಗಸ್ಥಳಕ್ಕೆ ಒಳಗೆ ಹೋಗ್ತಾಯಿತ್ತು. ನಾವು ಹೋಗಿದ ತಕ್ಷಣ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ. ಇವಾಗ ನೋಡಿ ಇಲ್ಲಿ ಗಂಗಾಸ್ಥಳಕ್ಕೆ ಒಳಗೆ ಹೋಗ್ತಾ ಇದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸ್ನಾನ ಕೂಡ ಎಲ್ಲ ಮುಗಿಸ್ಕೊಂಡ್ರು. ಇವಾಗ ಮನೆ ಮುಂದೆನೇ ಪಲ್ಲಕ್ಕಿ ಒಳಗೆ ಹೋಗ್ತಾ ಇದೆ. ಅದಕ್ಕೆ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಇಲ್ಲಿ ಏನು ಕಾಣಿಸ್ತಾ ಇದ್ದಾರೆ ಅವರೇ ನಮ್ಮ ಯಜಮಾನ್ರು ನೋಡ್ರಿ. ಇವಾಗ ಡೊಳ್ಳು ಎಲ್ಲನೂ ಬಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಏನೇನಾಯಿತು ಏನೇನಿಲ್ಲ ಅಂತ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬನ ಯಾವ ಥರ ಆಚರಿಸಿದ್ವಿ, ಹಬ್ಬ ಆದಮೇಲೆ ಏನೇನಾಯಿತು ಅಂತ ಎಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಬರ್ರಿ ಇವತ್ತಿನ ಹಬ್ಬದ ದಿನದ ಲಾಗು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಹೆಂಡತಿ ನಮಗೋಸ್ಕರ ಅಂತೇಳಿ ಒಗ್ಗರಣೆನೂ ಮಾಡಿದ್ಲು. ಅದನ್ನು ತಿನ್ಕೊಂಡಾದ್ಮೇಲೆ ಮನೆಗೆ ಒಬ್ಬೊಬ್ಬರು ಬಂದರು. ನಮ್ಮ ಅಕ್ಕ ಅವ್ರು ಬಂದಿದ್ದಾರೆ, ಹಬ್ಬಕ್ಕೆ ಊರಿಗೆ ಬರ್ತಾ ಇದ್ದಾರೆ ನೋಡ್ರಿ. ಬನ್ನಿ ಸ್ವಾಗತ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಮಗಳು ಬರ್ತಾ ಇದ್ದಾರೆ. ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಅಕ್ಕ. ಸೇಮ್ ಟು ಯು ಫ್ರೆಂಡ್ಸ್. ನೋಡ್ರಿ ಇಲ್ಲಿ ನಮ್ಮ ತಂಗಿ ಮಗಳು ಬರ್ತಾ ಇದ್ದಾರೆ ನೋಡ್ರಿ ಹಬ್ಬಕ್ಕೆ. ಹಾಯ್ ಜಾನು, ಹ್ಯಾಪಿ ಜರ್ನಿ. ಹೆಂಗಿತ್ತು ಜರ್ನಿ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ನೋಡ್ರಿ ಹಬ್ಬಕ್ಕೆ ಎಲ್ಲರೂ ಬಂದಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ. ಇಲ್ಲಿ ನಮ್ಮ ಜಾನು ಬಂದಿದ್ದಾಳೆ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಬಂದಿದ್ದಾಳೆ. ಎಲ್ಲ ಒಳಗೆ ಅಡುಗೆ ಮಾಡೋಕ್ಕೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನೇನು ಅಡುಗೆ ಮಾಡ್ಯಾರಂತ ಈಗ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ನೈವೇದ್ಯ ಎಲ್ಲ ಕೊಟ್ಟಿದ್ದೀವಿ ದೇವರಿಗೆ. ಎಷ್ಟೊತ್ತು ಪೂಜೆ ಎಲ್ಲ ಆಯಿತು. ಐನೂರು ನೋಡ್ರಿ ಊರು ದೇವರಿಗೆಲ್ಲ ಕೊಡೋಕೆ ಇಲ್ಲಿ ನೈವೇದ್ಯ ಎಲ್ಲ ಹಚ್ಚಿಟ್ಟಿವಿ ನೋಡ್ರಿ. ಇವಾಗ ನಮ್ಮ ಮನೆ ಹತ್ರ ಇರೋ ಎಲ್ಲ ದೇವ್ರಿಗೂ ಇಲ್ಲಿ ನೈವೇದ್ಯ ಕೊಡ್ತೀವಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಎಳ್ಳು ಬೆಲ್ಲ ಕೊಡ್ತಾ ಇದ್ದಾರೆ ಐನರಮ್ಮನಿಗೆ. ಐನರಿಗೆ ಎಳ್ಳು ಬೆಲ್ಲ ಕೊಟ್ಟು ದಕ್ಷಿಣೆ ಕೊಟ್ಟು ಇಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊತಾ ಇದ್ದಾರೆ ನೋಡ್ರಿ ಎಲ್ಲರ ಮನೆಯಲ್ಲಿ. ನೋಡ್ರಿ ನಮ್ಮ ಪ್ರೀತಿ ಎಳ್ಳು ಬೆಲ್ಲ ಕೊಡ್ತಾ ಇದ್ದಾಳೆ ಅಮ್ಮನಿಗೆ. ಓಡ್ ಬಂದಲ್ಲ, ನಮಸ್ಕಾರ ಮಾಡಿ ಇನ್ನೊಂದ್ಸತಿ ಜಾನು ಹೋಗಲ್ಲಿ ತಗೊಳವ. ನಿನ್ ತೆಗ್ದಿ ನೋಡು, ತೆಗೆದಿಲ್ಲ ಹೋಗ. ಯಾರು ಬೇಡ ಅಂದಿಲ್ಲ ನೋಡ್ರಿ ಅವ್ರನ್ನಂತ ನೋಡ್ರಿ ಅಕ್ಕ ತಂಗಿಯರು. ಹೋಗಮ್ಮ ಜಾನು ಹೋಗ. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಎಳ್ಳು ಬೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಅನ್ವಿತಾ ಐನರಮ್ಮನಿಗೆ. ನಮಸ್ಕಾರ. ಸೂಪರ್. ಫ್ರೆಂಡ್ಸ್ ನೋಡ್ರಿ ನಾವು ಇಲ್ಲಿ ಲಕ್ಷ್ಮೀ ದೇವ್ರ ಗುಡಿಗೆ ನೈವೇದ್ಯ ಕೊಡಕ್ಕೆ ಬಂದೀವಿ.
ನೋಡ್ರಿ ಇಲ್ಲಿ ನೈವೇದ್ಯ ಕೊಡಕ್ಕೆ ಬಂದೀವಿ. ನೋಡ್ರಿ ಹುಡುಗರು, ಇದು ನೋಡ್ರಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಲಕ್ಷ್ಮೀಶ ದೇವಪುರ. ನೋಡ್ರಿ ಇಲ್ಲೆಲ್ಲ ನೈವೇದ್ಯ ಕೊಡಕತ್ತಾರ ಇವ್ರು. ನೋಡ್ರಿ ಇಲ್ಲೆಲ್ಲ ನಿಂತು ಮಾತಾಡಕತ್ತಾರ ಇವರು. ಇಲ್ಲಿ ನಾವು ನೈವೇದ್ಯ ಕೊಡಕ್ಕೆ ಬಂದೀವಿ. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಆಂಟಿ ಅವ್ರು ಬರಕತ್ತಾರ ನೈವೇದ್ಯ ಕೊಡಕ್ಕೆ. ಫ್ರೆಂಡ್ಸ್ ನೋಡ್ರಿ, ನಾವು ಈಗ ದ್ಯಾಮನ್ ಗುಡಿ ಹತ್ರ ಬಂದೀವಿ. ನೈವೇದ್ಯ ತೊಗೊಂತಾನಂತ ನೋಡ್ರಿ. ಇವಾಗ ಇಲ್ಲಿ ನೈವೇದ್ಯ ಕೊಡಕ್ಕೆ ಬಂದೀವಿ. ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಎತ್ತಿ ಒಡ್ಸಂತ ತೊಡ್ಸಿ ಇವ್ರ ಮ್ಯಾಲ ಗಂಟೆ ಅಂತ ತೊಡ್ಸ. ಎಣ್ಣೆ ಅಲ್ಲಿ ಯಾಕೆ ಹಾಕ್ಯಾರ? ಅಲ್ಲಿಂದ ಒಂದೆರಡು ಗಂಟೆ ಹೊಡ್ಸ. ಜೇಜಿ ಮಾಡ್ರಿ ಮನು. ಫ್ರೆಂಡ್ಸ್ ನೋಡ್ರಿ, ಇಷ್ಟು ಜನ ದೇವ್ರಿಗೆ ನೈವೇದ್ಯ ಕೊಡಕ್ಕೆ ಹೋಗಿವಿ. ಎಲ್ಲರೂ ನೋಡ್ರಿ ಇಷ್ಟು ಜನ ಬಂದೀವಿ. ಈಗ ದ್ಯಾಮ್ ಗುಡಿಗೆ ನೈವೇದ್ಯ ಕೊಟ್ಟಿವಿ. ಈಗ ಮತ್ತು ಮಲ್ಲೈ ದೇವ್ರಿಗೆ ನೈವೇದ್ಯ ಕೊಡಕ್ಕೆ ಹೊಂಟೀವಿ ನೋಡ್ರಿ. ಊರನ್ ದೇವ್ರಿಗೆಲ್ಲ ನೈವೇದ್ಯ ಕೊಡಕತ್ತೀವಿ. ಇದು ನೋಡ್ರಿ ನಮ್ಮ ಗ್ಯಾಂಗ್ ಇದು. ಫ್ರೆಂಡ್ಸ್ ನೋಡ್ರಿ, ಇದು ಒಂದು ಹಸಿ ಖಾರ, ಇದು ಕಡಲೆ ಹಿಟ್ಟಿಂದು ಪಲ್ಯ, ಇದು ನೋಡ್ರಿ ಭರ್ತ, ಇದು ಒಂದು ಕೋಸಂಬರಿ. ಇಲ್ಲಿ ನೋಡ್ರಿ ಇಲ್ಲಿ ಸಜ್ಜಿ ರೊಟ್ಟಿ ಇಟ್ಟಾರ. ಹಿಂಗೆ ನೋಡ್ರಿ ಇದು ಬದ್ನಿಕಾಯಿ. ನೋಡ್ರಿ ಇದು ಬದ್ನೆಕಾಯಿ ಪಲ್ಯ. ಇನ್ನು ಹಪ್ಪಳ ಎಲ್ಲ ಒಳಗದಾವ. ಇದು ನೋಡ್ರಿ ರೈಸು, ಸಾಂಬಾರು ಮತ್ತು ಬಿಸಿ ಬಿಸಿ ಹೋಳಿಗೆ ಎಲ್ಲ ರೆಡಿ ಆಗ್ತಾ ಇದಾವ. ತೋರಿಸ್ತೀನಿ ಬರ್ರಿ. ನಮ್ಮವ್ವ ಒಳಗೆ ಅಡುಗೆ ಮಾಡಾಕ್ತಾರ ನೋಡ್ರಿ. ಇಲ್ಲಿ ಹಪ್ಪಳ ಕರ್ದಾಳ ನಮ್ಮದು. ಇಲ್ಲಿ ನೋಡ್ರಿ ನಮ್ಮವ್ವ ಹೋಳಿಗೆ ಮಾಡಾಕತ್ತಾಳ. ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಾ ಇದ್ದಾವೆ. ಹಾಕು ನೋಡ್ರಿ, ಇಲ್ಲಿ ಹೋಳಿಗೆ ರೆಡಿ ಆಗ್ತಾ ಇದೆ ಬಿಸಿ ಬಿಸಿದು. ಬಿಸಿ ಬಿಸಿ ಹೋಳಿಗೆ ರೆಡಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೆಲ್ಲ ಊಟಕ್ಕೆ ಹಚ್ತಾ ಇದ್ದಾಳೆ ನಮ್ಮ ತಂಗಿ. ನಮ್ಮ ಅಕ್ಕ ಕುಂತಾಳ, ಎಲ್ಲರಿಗೂ ಊಟಕ್ಕೆ ಕೊಡ್ತಾ ಇದ್ದಾಳೆ ನಮ್ಮ ತಂಗಿ. ಏನೇನೈತೆ ಅಂತ ಲಾಸ್ಟ್ ಹಚ್ಚಿದ ಮೇಲೆ ತೋರಿಸ್ತೀನಿ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಏನೇನು ಮಾಡಿ ನಂಗೆ ತೋರ್ಸಾಕತ್ತೀವಿ. ಹಪ್ಪಳ, ಬಜ್ಜಿ, ಬದ್ನಿಕಾಯಿ ಪಲ್ಯ, ಒಂದು ಮುಲ್ಲಂಗಿ ಕೋಸಂಬರಿ, ಕರದ ಖಾರ, ಆಮೇಲೆ ಇದು ಕಡ್ಲಿಟ್ಟಿನ ಪಲ್ಯ, ಇದು ಸಜ್ಜಿ ರೊಟ್ಟಿ, ಭರ್ತ, ಶೇಂಗಾದ ಹೋಳ್ಗೆ, ಹೂರಣದ ಹೋಳ್ಗೆ, ಇಷ್ಟೈತೆ ನೋಡ್ರಿ. ಅನ್ನ ಸಾರು ಇವತ್ತಿನ ಊಟ ನೋಡ್ರಿ. ಅಕ್ಕ ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ. ಬರೀ ಎಲ್ಲರೂ ಊಟ ಮಾಡಮ್. ನಮ್ಮ ಚಿಕ್ಕಮ್ಮ 10 ರೂಪಾಯಿ ಕೊಟ್ಟಿದ್ದಾರೆ ನಮ್ಗೆ ಜಾತ್ರೆಗೆ ಅಂತ. ನೋಡಿ ಫ್ರೆಂಡ್ಸ್, ಯಾ ಚಿಕ್ಕಮ್ಮ ಕೊಟ್ಟರು 10 ರೂಪಾಯಿ? ಚಿಕ್ಕಮ್ಮ 10 ರೂಪಾಯಿ ಕೊಟ್ಟಿದ್ದಾವ ಅಂತ ನೋಡ್ರಿ ಇವ್ರಿಗೆ ಜಾತ್ರೆಗೆ. ನೋಡ್ರಿ ನಮ್ಮ ಜಾನು ಹೋಳಿಗೆ ಉಣ್ತಾ ಇದ್ದಾಳೆ. ಎಲ್ಲರೂ ಊಟ ಮಾಡತ್ತೀವಿ. ನಮ್ಮವ್ವ ಬಿಸಿದು ಹೋಳಿಗೆ ಎಲ್ಲರಿಗೂ ಮಾಡಿಕೊಡತ್ತಾಳ. ಬರ್ರಿ ಊಟ ಮಾಡ್ತೀವಿ ನೋಡ್ರಿ. ಇಲ್ಲಿ ನಮ್ಮ ಹಳೆಯ ಫೋನ್ನೇ ಬಿಜಿ ಆಗ್ಯಾನ, ಇಲ್ಲೊಬ್ಬ ತಳೆಯ ಫೋನ್ನೇ ಬಿಜಿ ಆಗ್ಯಾನ. ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಊಟ ಮಾಡತ್ತೀವಿ ನೋಡ್ರಿ. ನೋಡ್ರಿ ಎಲ್ಲರೂ ಊಟ ಮಾಡಕತ್ತಾರೆ ಇಲ್ಲಿ. ಫ್ರೆಂಡ್ಸ್ ಎಲ್ಲರೂ ಸೇರಿ ಊಟನ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಪಲ್ಲಕ್ಕಿ ಮನೆ ಹತ್ರನೇ ಬಂತು ಅಂತಂದರು. ಅದಕ್ಕೆ ಸರಿಯಾಗಿ ಯಾರೂ ಹೊಟ್ಟೆ ತುಂಬ ಊಟ ಕೂಡ ಮಾಡಲಿಲ್ಲ. ಹಾಗೆ ಸ್ವಲ್ಪನೇ ಊಟ ಮಾಡಿಕೊಂಡು ಎದ್ಬಿಟ್ವಿ. ಇನ್ನೂ ಯಾರೂ ರೆಡಿನೂ ಆಗಿರಲಿಲ್ಲ. ಪಲ್ಲಕ್ಕಿ ಮನೆ ಹತ್ರನೇ ಬಂದುಬಿಡ್ತು. ಯಾಕೋ ಈ ವರ್ಷ ಬೇಗನೆ ಬಂದುಬಿಡ್ತು. ಹಂಗಾಗಿ ಬೇಗನೆ ಎಲ್ಲರೂ ಕೈ ತೊಳ್ಕೊಂಡು
ಹಾಗೆ ಹೇಗಿದ್ವು ಹಾಗೆ ಹೊರಗಡೆ ಬಂದು ದೇವ್ರಿಗೆ ಇಲ್ಲಿ ನೈವೇದ್ಯ ಅಂದರೆ ನೀರು ನೀಡ್ತೀವಿ, ಪಲ್ಲಕ್ಕಿಗೆ ನೀರು ನೀಡ್ತೀವಿ. ಅದನ್ನೆಲ್ಲನೂ ರೆಡಿ ಮಾಡಿಟ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡಿವಿ ನೋಡ್ರಿ. ಇವಾಗ ಇಲ್ಲಿ ಪಲ್ಲಕ್ಕಿ ಬರುತ್ತೆ ಮನೆ ಹತ್ರ ನೋಡ್ರಿ. ಎಲ್ಲರೂ ಪಲ್ಲಕ್ಕಿ ನೀರು ನೀಡಕತ್ತಾರ. ಬಾ ನೋಡ್ರಿ. ಇಲ್ಲಿ ಒಳಿ ಲೇಸಿಂದ ದೀಡ್ ನಮಸ್ಕಾರ ಹಾಕೊಂಡು ಹೊಂಟಾರ್ರಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಾಯಿ ಹೊಡಿಸ್ಯಾರ. ಈಗ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ನಮ್ಮವ ನೋಡ್ರಿ ಎಲ್ಲರಿಗೆ ಎಳ್ಳು ಬೆಲ್ಲ ಹಂಚಕತ್ತಾಳ ನೋಡ್ರಿ. ಎಲ್ಲರಿಗೆ ಇಲ್ಲಿ ಎಳ್ಳು ಬೆಲ್ಲ ಹಂಚಕತ್ತಾಳ. ಯಾಕಾಯ ನನಗೆ ಹಿಂಗ